ವೇದಿಕೆಯ ಮೇಲೆ ಧರ್ಮ ಸೇವೆಯನ್ನು ಮಾಡಿಕೊಂಡು ಬರ್ತಿರುವಂತಹ ಯಾವತ್ತು ನಮ್ಮ ಕರೆಂಟ್ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡಿರುವಂತಹ ನಮ್ಮ ಗಣಪತಿ ಮೈನಾಳೆ ಎ ಸಾಹೇಬರು ಜಸ್ಕಾಂ ಅವರಿಗೆ ವೇದಿಕೆಯ ಮೇಲೆ ಗುರುವಿನಿಂದ ಅಂತಕ್ಕಂಥ ಆಶೀರ್ವಾದ, ಶ್ರೀ ಪದ್ಮಾಕರ್ ಪಾಟೀಲ್ ಅವರು ಸಹಿತ ಆಶೀರ್ವಾದ ಪಡ್ಕೋಬೇಕು. ಸೋದರಿ ರಾಜಮತಿ ವೆಂಕಟಪ್ಪ ಪುರಾಳೆ, ಡಾಕ್ಟರ್ ಚಮನ್ ಪುರಾಳ. ಕರಿಯನಿತ್ತೊಡೆಬಲ್ಲೆ ಸಿರಿಯನಿತ್ತೊಡೆಬಲ್ಲೆ ಹಿರಿದಪ್ಪ ರಾಜ್ಯವನಿತ್ತೊಡೆಬಲ್ಲೆ ನಿಮ್ಮ ಶರಣರ ಸುಳ್ಳುಡಿ ಒಂದೆಡೆ ಇತ್ತಡೆ ನಿಮ್ಮದೇ ಇತ್ತಂತೆ ಕಾಣ ರಾಮನಾಥ. ಬಸವಾದಿ ಪ್ರಮುಖರನ್ನ ಎನ್ನ ಮನೋಮಂದಿರದಲ್ಲಿ ಧ್ಯಾನಿಸುತ್ತಾ ಇವತ್ತಿನ ಶರನ್ನವರಾತ್ರಿ ದಸರಾ ಸಮ್ಮೇಳನದ ಪ್ರಮುಖ ಕೇಂದ್ರ ಬಿಂದುಗಳು ಹಾಗೂ ನಮ್ಮ ನಿಮ್ಮೆಲ್ಲರ ರಂಭಾಪುರಿ ಜಗದ್ಗುರುಗಳ ಪಾದಕಮಲಗಳಿಗೆ ಪಡಮಟ್ಟು ವೇದಿಕೆ ಮೇಲೆ ಇರ್ತಕ್ಕಂತಹ ಈ ಭಾಗದ ದಾಸೋಹ ರತ್ನ ಖ್ಯಾತರಾಗಿರ್ತಕ್ಕಂತಹ ನಮ್ಮ ಕುಟುಂಬಕ್ಕೆ, ನಮ್ಮ ಈರ್ವರು ದಂಪತಿಗಳಿಗೆ ನಾವು ಅವರ ಮಠದ ಭಕ್ತರಾಗಿ ಅವರು ಸದಾ ಅವರ ಆಶೀರ್ವಾದದ ಬೆನ್ನೆಲುಬಾಗಿ ನಿಂತಿರ್ತಕ್ಕಂತಹ ಹಾರಕುಂಡ ಚೆನ್ನವೀರ ಶಿವಾಚಾರ್ಯರ ಪಾದಕಮಲಗಳಿಗೆ ಪಡಮಟ್ಟು. ಅದೇ ರೀತಿ ಈ ಭಾಗದಲ್ಲಿ ಕೃಷಿ ಚಿಂತಕರನ್ನೇ ಖ್ಯಾತರಾಗಿರ್ತಕ್ಕಂತಹ ಕಡೋಳ ಶ್ರೀಗಳ ಪಾದಕಮಲಗಳಿಗೆ ಪಡಮಟ್ಟು. ವೇದಿಕೆ ಮೇಲೆ ಇರ್ತಕ್ಕಂತಹ ಸರ್ವ ಎಲ್ಲ ಗುರುಗಳ ಪಾದಕಮಲಗಳಿಗೆ ಪಡಮಡುತ್ತಾ ನಿಜವಾಗ್ಲೂ ನನ್ನ ಒಂದು ಸೌಭಾಗ್ಯ. ಯಾಕಂದ್ರೆ ನಾನು ಬಹಳ ಚಿಕ್ಕಂದಿನಿಂದ ಯಾವ ಹಾಡನ್ನು ಕೇಳಿ ಬೆಳೆದೀನಿ ಅಂದ್ರೆ ರೇಣುಕಾ ಶಿವಾಚಾರ್ಯರ ಹಾಡುಗಳನ್ನೇ ಕೇಳಿಕೊಂಡು ಬೆಳೆದಿರ್ತಕ್ಕಂಥವಳು ನಾನು. ಇಂತಹ ಒಂದು ಪವಿತ್ರ ವೇದಿಕೆಯಲ್ಲಿ ನನ್ನ ಒಂದು ಸಣ್ಣ ತೊಗಲು ನುಡಿಯನ್ನು ಈ ವೇದಿಕೆ ಮುಖಾಂತರ ಹಂಚಿಕೊಳ್ಳಿಕ್ಕೆ ನನಗೆ ರಂಭಾಪುರಿ ಅಪ್ಪರು ಆಶೀರ್ವಾದದ ಮುಖಾಂತರ ಮಾತುಗಳನ್ನ ಆಡಬೇಕು ಅಂತಕ್ಕಂತಹ ಆಜ್ಞೆಯನ್ನ ನಿನ್ನ ಮಾಡಿದರ ಫಲವಾಗಿ ನಾನಿವತ್ತು ನನ್ನೆಲ್ಲ ಮಾತುಗಳನ್ನ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. 3 ಸಾಗರ 100 ಮಂದಿರ ದೈವ ಸಾವಿರ ಇದ್ದರೇನು, ಗಣ ಹಿಮಾಲಯ ಗಿರಿ ಪರ್ವತ ಎಷ್ಟೋ ಪರ್ವತಗಳು ಇದ್ದರೇನು ಸಾರ್ಥಕ, ಮನೆಯ ಮಕ್ಕಳು ಮಲಗಿ ನಿದ್ರಿಸುತ್ತಿದ್ದಾರೆ ಅಂತಕ್ಕಂತಹ ಒಬ್ಬ ಚಿಂತಕರ ಅದ್ಭುತವಾದಂತಹ ಮಾತನಾಡಿದ್ದಾರೆ. ಇವತ್ತಿನ ಕಾರ್ಯಕ್ರಮ ಏನು ಸೂಚಿಸ್ಲಿಕ್ಕದ ಅಂದ್ರೆ ಈ ಒಂದು ನಮ್ಮ ಭಾರತೀಯ ಸನಾತನ ಸಂಸ್ಕೃತಿಯನ್ನ ಮತ್ತೊಮ್ಮೆ ಬಡಿದೆಬ್ಬಿಸಲಿಕ್ಕೆ ಯಾರು ನಿಂತೀವಿ ಅಂದ್ರೆ ರಂಭಾಪುರಿ ಸದ್ಗುರುಗಳ ನೇತೃತ್ವದಲ್ಲಿ ಇವತ್ತು ಇಡೀ ಬಸವ ಕಲ್ಯಾಣದಲ್ಲಿ ಮತ್ತೊಮ್ಮೆ ರಣಕಹಳೆಯನ್ನ ಮೊಳಗಿಸ್ಲಿಕ್ಕೆ ನಾನು ಬಂದಿದ್ದೀನಿ ಅಂತಕ್ಕಂತಹ ಒಂದು ದಿವ್ಯ ಸಂದೇಶವನ್ನ ಸಾರ್ತಕ್ಕಂತಹ ಅದ್ಭುತ ಕಾರ್ಯಕ್ರಮ ಈ ಕಾರ್ಯಕ್ರಮ. ಈಗಾಗಲೇ ಉಪನ್ಯಾಸಕರು ಬಹಳ ಅದ್ಭುತವಾಗಿ ವಚನದಲ್ಲಿ ಶರಣರ, ಅದರಲ್ಲೂ ಮಹಿಳಾ ವಚನಕಾರ್ತಿಯರ ಪ್ರಭಾವ ಯಾವ ರೀತಿ ಇತ್ತು ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ನಾವೆಲ್ಲರೂ ಎಷ್ಟು ಪುಣ್ಯಶಾಲಿಗಳಂದ್ರೆ ನಾವಿವತ್ತು ಯಾವ ಒಂದು ಘಟ್ಟದಲ್ಲಿ ಕುಂತೀವಿ ಅಂತಂದ್ರ 770 ಅಮರಂಗಣಗಳನ್ನ ತನ್ನ ಒಳಗಡೆಗೆ ಇಟ್ಟಿರ್ತಕ್ಕಂತಹ ಪವಿತ್ರ ನೆಲ ಬಸವ ಕಲ್ಯಾಣ. ಇಂತಹ ಇಡೀ ವಿಶ್ವಕ್ಕೆ ಅನುಭವ ಮಂಟಪದ ಪರಿಕಲ್ಪನೆಯನ್ನು ಕೊಟ್ಟಂತಹ ನೆಲ, ದಾಸೋಹದ ಪರಿಕಲ್ಪನೆಯನ್ನು ಕೊಟ್ಟಂತಹ ನೆಲ, ಇಂತಹ ನೆಲದಲ್ಲಿ ಸ್ತ್ರೀ ಸಮಾನತೆಯನ್ನು ಸಾರಿದಂತಹ ನೆಲ, ಇಂತಹ ಪವಿತ್ರ ನೆಲದಲ್ಲಿ ನಾವು ನೀವುಗಳು ಧರ್ಮ ಸಮ್ಮೇಳನವನ್ನು ಆಚರಿಸಿಕೊಳ್ತಾ ಇದ್ದೀವಲ್ಲ, ನಮ್ಮಂತ ಪುಣ್ಯವಂತರು, ನಮ್ಮಂತ ಭಾಗ್ಯಶಾಲಿಗಳು ಮತ್ತೊಬ್ಬರು ಇರ್ಲಿಕ್ಕಿಲ್ಲ. ಇಂತಹ ಒಂದು ಪವಿತ್ರವಾದ ಸಮ್ಮೇಳನದಲ್ಲಿ ಒಂದ್ ಕಡೆ ಒಬ್ಬ ಅನುಭಾವಿಗಳು ಒಂದು ಮಾತಾಡ್ತಾರ, ಇಡೀ ವಿಜಯನಗರ ಸಾಮ್ರಾಜ್ಯ, ಯಾಕಂದ್ರೆ ನಾವೆಲ್ಲರೂ ಇವತ್ತು ಯಾವ ಕಾಲಘಟ್ಟದಲ್ಲಿ ಇವತ್ತು 40 ದಿನ ನಿಂತೀವಿ ಅಂದ್ರೆ ಹರ ಮುಗಿದರೆ ಗುರು ಕಾಯ್ತಾನಂತ. ದೇವ್ರು ಬಂದು ಸತ್ತಿ ನಮ್ಮ ಏನಾದರೂ ಚಟ್ಕೋಬಹುದು. ಆ ಚಟ್ಕೊಂಡಾಗ ನಮಗ್ ಬಂದು ಫ್ರೀ ಹತ್ಯ ಯಾರು ನೀಡ್ತಾರ ಅಂದ್ರೆ ಗುರು ನೀಡ್ತಾನಂತ. ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕ್ತಿ ಅಂತ ಹೇಳಿ
ಎಲೆ ಅಡಿಕೆಯನ್ನು ಮಡಚಿ ನಮ್ಮ ರಾಜರಿಗೆ ಕೊಟ್ಟಂತಹ ಒಬ್ಬ ದಾಸಿ ಆಗಿರ್ತಕ್ಕಂಥವಳು ಕನ್ನಡ ಸಾಹಿತ್ಯದಲ್ಲಿ ಅಳಸಿಂಗಾಚಾರ್ಯರಿಂದ ಸರಸ ಸಾಹಿತ್ಯದ ವರದೇವತೆ ಅಂತೇಳಿ ಬಿರುದು ಪಡೆದಿರ್ತಕ್ಕಂಥ ಸಂಜೀವನ್ನಮ್ಮ ಆ ಕಾಲಘಟ್ಟದಲ್ಲಿ ಹೆಣ್ಣಂದ್ರೆ ಹೆಂಗಿರ್ಬೇಕು, ಗಂಡಂದ್ರೆ ಹೆಂಗಿರ್ಬೇಕು ಅಂತೇಳಿ ಹೇಳಿಕೊಟ್ಲಲ್ಲ. ಬ್ರಿಟನ್ ದೇಶದಲ್ಲಿ ನಾವೆಲ್ಲರೂ 2-3 ವರ್ಷಗಳ ಕಾಲ ಬ್ರಿಟಿಷ್ ಆಳ್ವಿಕೆಗೆ ಒಳಗಾಗಿದ್ದೇವೆ. ನಮ್ಗೆಲ್ರಿಗೂ ಗೊತ್ತು. ನಾವೆಲ್ಲರೂ ಇಲ್ಲಿ ಇರ್ತಕ್ಕಂಥವ್ರು ಏನ್ ಮಾಡ್ಬೇಕಾಗ್ಯದ ಅಂದ್ರೆ ಮತ್ತೊಮ್ಮೆ ನಮ್ಮ ಸಂಸ್ಕೃತಿಯನ್ನು ಹೊರಗೆ ತಗೊಂಡ್ಬರ್ಬೇಕಾಗ್ಯದ. ಇಲ್ಲಿ ತನಕ ಪಾಠ ಹೆಂಗ್ ಕಲ್ತೀವಿ ನಾವೆಲ್ಲರೂ ಅಂದ್ರ ವಿಮಾನ ಯಾರು ಕಂಡು ಹಿಡಿದಾರ ಅಂದ್ರೆ ರೈಟ್ ಬ್ರದರ್ಸ್. ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೈ ಇಟ್ಟಿದ್ದಾರೆ. ವಿಮಾನ ಯಾರು ಕಂಡು ಹಿಡಿದಾರ ಅಂದ್ರೆ ರೈಟ್ ಬ್ರದರ್ಸ್ ಅಂತ ಹೇಳ್ತಾರೆ. ಆದ್ರೆ ನಾವು ನಮ್ಮ ಮಕ್ಕಳಿಗೆ ಏನು ಹೇಳ್ಕೊಡೋದು ಬಿಟ್ಟಿವಿ ಅಂದ್ರೆ ವಿಮಾನ ಮತ್ತು ರೈಟ್ ಬ್ರದರ್ಸ್ ಕಂಡು ಹಿಡಿದಿಲ್ಲ, ಶಿವಾಜಿಯ ಕಲ್ಪಾಡಿಯ ಅಂತಕ್ಕಂತಹ ಮಹಾನ್ ರಾಷ್ಟ್ರದ ಒಬ್ಬ ಮೇಧಾವಿ ನಮ್ಮ ಭಾರತದವನು ಅಂತ ಹೇಳಿ ಹೇಳಿಕ್ ನಾವೆಲ್ಲರೂ ಮರ್ತಿದ್ದೀವಿ. ನಾವು ಯಾವ ಕಾಲ ಎಲ್ಲರೂ ಗ್ರಹ ಹೆಂಗ್ ಸುತ್ತುತ್ತಾವ, ಸೂರ್ಯ ನಡಬರ್ಕಿಲ್ಲ, ಭೂಮಿ ನಡಬರ್ತಾನ, ಸೂರ್ಯ ಸುತ್ತಲತ್ತಾನ ಅಂತ ಪಾಠ ಹೇಳಿಕೊಟ್ಬಿಟ್ರು. ನಮ್ಮ ಭಾಸ್ಕರಾಚಾರ್ಯರು ಸೂರ್ಯ ಸಿದ್ಧಾಂತವನ್ನ ಪ್ರಚೋದನೆ ಮಾಡಿ ಕಿಸಿದ್ದು ಸೂರ್ಯನೇ ನಡಬರ್ತಾನ, ಉಳಿದಿದ್ದೆಲ್ಲ ಗ್ರಹ ಸುತ್ತ ತಿರುಗ್ಲತ್ತವ ಅಂತ ಮೊಟ್ಟ ಮೊದಲ ಬಾರಿಗೆ ನಾವು ಬರೆದಿದ್ವಿ. ಆಯುರ್ವೇದವನ್ನ ಮೊದಲು ನಾವು ಬರೆದಿದ್ವಿ. ಪ್ಲಾಸ್ಟಿಕ್ ಸರ್ಜರಿಯನ್ನ ಮೊದಲು ನಾವು ಹೇಳಿಕೊಟ್ವಿ. ಇಂಥವುಗಳನ್ನೆಲ್ಲ ಮೂಲೆ ಗುಂಪು ಮಾಡಿ ಇಡೀ ನಲಂದಾ ವಿಶ್ವವಿದ್ಯಾನಿಲಯವನ್ನ ಭಕ್ತಿಯಾಗಿ ಕಿಂಚಿ ಕಡ್ಡಿ ಗೀಚಿ ಸುಡಬೇಕಾದ್ರೆ 6 ತಿಂಗಳು ಹೊತ್ತು ಬೇಕಾಯ್ತು. ಅಂತಹ ಪವಿತ್ರ ಸಂಪತ್ತನ್ನ ನಾವು ಕಳ್ಕೊಂಡಿವಿ. ಇಂತಹ ಸಮ್ಮೇಳನ ಮುಖಾಂತರ ನಮ್ಮ ಮಕ್ಕಳಿಗೆ ಮತ್ತೊಮ್ಮೆ ನಾವು ನಮ್ಮ ಸಂಸ್ಕೃತಿಯ ಪರಿಚಯವನ್ನ ಮಾಡಿಕೊಡ್ಬೇಕಾಗಿದೆ. ಇತಿಹಾಸದ ಪರಿಚಯ ಮಾಡಿಕೊಡೋದು ಎಷ್ಟು ಮುಖ್ಯ ಅದ. ಈ ಮನುಷ್ಯ ಮಂಗ ಇದ್ದಂಗ. ದೇಹಕ್ಕೆ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಟ್ರೀಟ್ಮೆಂಟ್ ಡಾಕ್ಟರ್ ಬಳಿ ಹೋಗ್ತೀವಿ. ಮನಸ್ಸಿಗೆ ಟ್ರೀಟ್ಮೆಂಟ್ ಯಾರು ಕೊಡ್ಬೇಕಾದ್ರೆ ಗುರುಗಳು ಕೊಡ್ಬೇಕಾಗಿದೆ. ಮನಸ್ಸಿಗೆ ಟ್ರೀಟ್ಮೆಂಟ್ ಯಾರು ಕೊಡ್ಬೇಕಾಗ್ಯದ ಅಂದ್ರೆ ಇಡೀ ಭಾರತ ಏನಾದರೂ ಸಕರು, ಹೂಣರು, ಆದಿಲ್ಶಾಹಿಗಳು, ಬದಲಿಶಾಹಿಗಳು, ಕುತುಬ್ಶಾಹಿಗಳು ಇವರೆಲ್ಲ ದಬ್ಬಾಳಿಕೆಗೆ ಒಳಗಾಗಿ ಬರೀ ಈಜಿಪ್ಟ್ 35 ವರ್ಷದಾಗ ನಾಶ ಆಗೋಯ್ತು. ಇವತ್ತು ಈಜಿಪ್ಟಲ್ಲಿ ಏನ್ ಕಾಣ್ತದ ಅಂದ್ರೆ ಪಿರಮಿಡ್ ಕಾಣ್ತಾವ. ಎಲ್ಲೆಲ್ಲಿ ಕಾಲಿಟ್ಟಾರ ಆ ದೇಶದ ಸರ್ವನಾಶಗಳು. 8,000 ವರ್ಷಗಳ ಗತಿಸಿದ್ರು ಕೂಡ, ಎಷ್ಟೋ ವಿದೇಶಿಯರು ದಾಳಿ ಮಾಡಿದ್ರು ಕೂಡ ಭಾರತ ಇವತ್ತಿಗೂ ವಿಶ್ವಗುರುವಾಗಿ ನಿಂತಾಗ ಅದಕ್ಕೆ ಕಾರಣ ಏನಂದ್ರೆ ಜಗದ ಮೇಲೆ ಇರ್ತಕ್ಕಂಥ ಎಲ್ಲ ಗುರುಗಳೆಲ್ಲ ಕಾರಣ. ಪುರಾಣಕ್ಕೆ ಗ್ರಾಮಕ್ಕೆ ನಾವು ಹೋದೀವಿ ಅಂದ್ರೆ ನಮ್ಮ ಇತಿಹಾಸ ಉಳಿಸಿದವರು ಯಾರಂದ್ರೆ ಋಷಿ ಮುನಿಗಳು. ನಮಗೆ ಯಾವ ಋಷಿ ಏನ್ ಮಾಡ್ಯಾನ ಅನ್ನೋದೇ ಗೊತ್ತಿಲ್ಲ. ವಿಶ್ವಾಮಿತ್ರ ಅಂದ ಕೂಡಲೇ ಕಾಲಕ್ಕೆ ನಿಂತ್ಕೊಂಡು ಕುಂತಾನ, ಮೇಣಕೆಗೆ ವರವಾಗಿ ಹೋಗ್ಯಾನ. ಅವ ಅಂದ್ರೆ ನೆಗೆಟಿವ್ ಎನರ್ಜಿ ಅಂತೇಳಿ ಹೇಳಿದ್ವಿ ವಿನಃ ವಿಶ್ವಾಮಿತ್ರ ಅಂದ್ರೆ ಸುಸ್ತು ಕಂಡು ಹಿಡ್ದಾನ್ರಿ, ವಿಶ್ವಾಮಿತ್ರ ಅಂದ್ರೆ ಗಂಗೆ ಹೊರಗೆ ತಗೊಂಡು ಬಂದಾನ್ರಿ ಅಂತ ಹೇಳೋದನ್ನ ಮರ್ತು ಹೋಗ್ಬಿಟ್ವಿ. ನಾವೆಲ್ಲ ತಂದೆ ತಾಯಿಗಳು ಪಾಲಕರು ಏನ್ ಮಾಡ್ಬೇಕಾಗ್ಯದ ಅಂದ್ರೆ ಹೊಳ್ಳಿ ನಾವೆಲ್ಲರೂ ಮತ್ತೊಂದು ವಿದ್ಯಾರ್ಥಿಗಳಾಗ್ಬೇಕಾಗಿದೆ. ನಾವೆಲ್ಲರೂ ಮತ್ತೊಂದು ಓದ್ಬೇಕಾಗಿದೆ. ಯಾಕಂದ್ರೆ ಶರಣರು ಮುಂದಿನ ಹೇಳೋದಕ್ಕಿಂತ ಮುಂಚೆನೆ ನಾವು ಗುರುವಿಗೆ ಯಾರು ಮೊದಲು ಅಂದ್ರೆ ಆದಿಗುರು ರೇಣುಕಾಚಾರ್ಯ ಅಂತ ಮಾತಾಡ್ತೀವಿ. ಹೌದಲ್ಲ? ವಚನಕಾರರು ಯಾರಂದ್ರೆ ಆದಿಗುರು, ವಚನಕಾರ ಯಾರು ಜೇಠ ದಾಸಿಮಯ್ಯ ಅಂತ ಮಾತಾಡ್ತೀವಿ. ಒಂದು ಕಡೆ ಪಂಪ ತನ್ನ ರಾಮಾಯಣದಲ್ಲಿ ಬರೀತಾನ, ನೆಲಸಿಗೆ ನಿನ್ನ ವೃಕ್ಷದೋಳು ನಿಶ್ಚಳ ಬಿ ಮಠ ಕಟ್ಟ ಬಂಡ ಲೋತ್ಪಲವನ ವಿಪ್ರಮ ಭ್ರಮರಿಯಪ್ಪ ಮನೋಹರ ರಾಜಲಕ್ಷ್ಮಿ ಭೂವಲಯಂ ಅಯ್ಯನಿತ್ತರು ನಾ ನಿನಗಿತ್ತರು ಅದೇ ಉದಣ್ಣ ನೀನೊಡೆಗಲ ತಾಂತಿಗೆ ಹಾನಿರುವುದು ಛೀ ಕಷ್ಟಗಳಿಗೆ. ಈ ಮಾತು ಯಾವಾಗ ಬರ್ತಾನ ಪಂಪ ಅಂದ್ರೆ ಭರತ ಬಾಹುಬಲಿ ಇಬ್ರು ಅಣ್ಣ ತಮ್ಮ ಜಗಳಕ್ಕೆ ನಿಂತಿರ್ತಾರೆ. ಈ ಭೂಮಿ ನಂದು, ಈ ಭೂಮಿ ನಂದದು. ಆಯ್ತು, ಇಬ್ಬರು ನಡಬರ್ಕ ದೃಷ್ಟಿ ಯುದ್ಧ, ಮನ ಯುದ್ಧ, ಜಲ ಯುದ್ಧ ಎಲ್ಲ ಯುದ್ಧ ಮುಗಿದು ಹೋಗ್ತಾವ. ಎತ್ತಿ ಬಾಹುಬಲಿ ಬರುತ್ತೆ ಎತ್ತಿಕೊಂಡು ಇನ್ನೇ ನೆಲಕ್ಕೆ ಅಪ್ಪಳಿಸ್ಬೇಕಂತಾನ ತಲೆ ಹೊಡೆದಿರ್ತದೆ. ನಾವು ಈ ಭೂಮಿಗಾಗಿ, ಈ ಹೆಣ್ಣಿಗಾಗಿ, ಈ ಹೊರಗಿಗಾಗಿ ನಮ್ಮ ಅಣ್ಣನ ನೆಲಕ್ಕೆ ಬಂದಿಲ್ಲಕ್ಕೇನಪ್ಪ. ನಾ ಇದೇ ಏನು ಕಲ್ಪಿದ್ದು ಸಂಸ್ಕೃತಿ, ನಾ ಕಲಿಬೇಕಾದಂತ ಸಂಸ್ಕೃತಿ ಬೇರೆ ಆದಂತೇನು ಮಾತು ಆ ಕಾಲಕ್ಕೆ ಬರ್ತಾರಲ್ಲ, ಅದನ್ನೇ ನಮ್ಮ ಶರಣರು ಬಹಳ ಸರಳವಾಗಿ ಹೆಣ್ಣು ಮಾಯೆ ಎಂಬುದು ಹೆಣ್ಣು ಮಾಯೆಯಲ್ಲ, ಹೊನ್ನು ಮಾಯೆ ಎಂಬುದು ಹೊನ್ನು ಮಾಯೆಯಲ್ಲ,
ಅದಕ್ಕೇನೆ ಇಡೀ ಕನ್ನಡ ಸಾಹಿತ್ಯಕ್ಕೆ ಮೊಟ್ಟ ಮೊದಲ ಕೊಡುಗೆ ಕೊಟ್ಟಂತಹ ನಾಡು ಯಾವುದಾದರೂ ಆನಂದ್ರೆ ಅದು ಕನ್ನಡ ನಾಡು. ಕಲಬುರಗಿಯ ಅಮೋಘ ವರ್ಷ ನೃಪತುಂಗ ತನ್ನ ಶ್ರೀ ವಿಜಯದಲ್ಲಿ ಕಾವೇರಿಯಿಂದ ಗೋದಾವರಿಗಳು ಇಲ್ಲಿಂದ ನಾಡಾದ ಕನ್ನಡಗಳು ಭಾವಿಸಿದ ಜನಪದ ಕುರಿತೋದನೆಯು ಕಾವ್ಯ ಪ್ರಯೋಗ ಪರಿಣಿತಿ ಮತಿಗಳಂತಂದ್ರು. ನಮ್ಮ ಹೌದರು ಕೈದ ಪೆನ್ ಹಿಡಿದಿಲ್ಲ, ಕಾಪಿನೂ ಹಿಡಿದಿಲ್ಲ. ಕುರಿತೋದನೆಯು ಕಾವ್ಯ ಪ್ರಯೋಗ ಪರಿಣಿತಿ ಮತಿಗಳು ಏನ್ ಹೇಳ್ತಾರೆ? ಜನಕರಾಯನ ಮಗನು ಬನಕ ಕೊಟ್ಟಿಲ್ಲ ಕಟ್ಟಿ ಲವಕುಶರನ್ನು ಪೂಜಾಳು, ಲವಕುಶರನ್ನು ಪೂಜಾಳು ಚಿತ್ತದೇವಿ ನಗುತ್ತಮ್ಮನ ವಾಸ ಕಳೆದಾಳು. ಇಷ್ಟೇ ನಮ್ಮ ಹೌದರ್ 3 ಲೈನ್ ಮುಗಿಸ್ಬಿಟ್ರು. ನಮ್ಮ ಶರಣರು 3 ಲೈನ್ 4 ಲೈನ್ ಮುಗಿಸ್ಬಿಟ್ರು. ನಾವು ಇದನ್ನೇ ಮತ್ತೊಮ್ಮೆ ನಮ್ಮ ಮಕ್ಕಳಿಗೆ ಹೇಳಬೇಕಾದಂತಹ ಕಾಲಘಟ್ಟದಲ್ಲಿ ನಾವೆಲ್ಲರೂ ನಿಂತಿದ್ದೀವಿ. ಇಂತಹ ಒಂದು ಗುರು ಪರಂಪರೆಗೆ ಗುರುತತ್ವ ಸಣ್ಣಿಲ್ಲ. ಗ್ರಹಗಳಿಗೆ ಯಾವುದು ದೊಡ್ಡದು ಅಂದ್ರೆ ಗುರುಗ್ರಹನೇ ದೊಡ್ಡದು. ಅಂದ್ರ ದೇವರಿಗೂ ಗೊತ್ತಾಗ್ಬಿಟ್ಟದ ಈ ಜಗತ್ತಿನಲ್ಲಿ ದೊಡ್ಡವ್ರು ಯಾರನ್ನ ಹಾಳಂದ್ರೆ ಜ್ಞಾನ ಸಂಪತ್ತನ್ನ ಇಟ್ಕೊಂಡು ಭಕ್ತರಿಗೆ ಸದೋಪರಿಚಿತ ಭಾವನೆಗಳ ವಿಚಾರಗಳನ್ನ ಕಲ್ಪಿಸ್ತಾನ. ಕೋಟಿ ರೊಕ್ಕ ಇರಬೇಕಾಗಿಲ್ಲ, ಮೇಟಿ ವಿದ್ಯೆ ಬೇಕಾಗ್ಯದಂತ. ಈ ದೇಶಕ್ಕೆ ಯಾರು ಬೇಕಾಗ್ಯದ ಅಂದ್ರ ಈ ದೇಶ ಮುನ್ನಡೆಸ್ಕೊಂಡು ಹೋಗ್ಬೇಕಾದವ್ರು ಯಾರು ಅಂದ್ರ ಒಬ್ಬ ರೈತ. ರೈತ ಇದ್ದಿದ್ದಿಲ್ಲ ಅಂತ ಹೇಳಿದ್ರೆ ಈ ದೇಶ ಸರ್ವನಾಶ. ಹೌದು, ಎಲ್ಲರೂ ಗಂಡ ಘೋಷವಾಗಿ ಮಾತಾಡ್ತೀವಿ. ರೈತ ದೇಶದ ಬೆನ್ನೆಲುಬು, ದೇಶದ ರೈತದ ಬೆನ್ನೆಲುಬು. ಇದು ಹೇಳಿ ಹೇಳಿ ಅವ್ರ ಬೆನ್ನೆಲುಬು ಮುರಿದು ಬಿಟ್ಟಿವಿ. ನಾವು ಏನು ಮಾಡ್ಬೇಕಾಗಿದೆ? ಮಾಲಿಗೆ ಹೋದೇವಂದ್ರೆ 10 ರೂಪಾಯಿ ಮಾಲು 30 ರೂಪಾಯಿ ಕಟ್ಟಿದ್ರೆ ಕಣ್ಣು ಮುಚ್ಚಿ ದಪ್ಪು ತರ್ತೀವಿ. ಸತ್ತಪ್ಪರು ಮಾಲಿಗೆ ಹೋದೇವಂದ್ರೆ ರೋಡಿನ ಮೇಲೆ ಯಾವನ ಇಟ್ಕೊಂಡಂದ್ರೆ 2 ರೂಪಾಯಿ ಕಮ್ಮಿ, 1 ರೂಪಾಯಿ ಕಮ್ಮಿ ಅಲ್ಲ. ಅವನಿಗೆ ಪರಿಸರನೇ ಬೆನ್ನಿ ಬಡಿಲತ್ತಾವ. ಅವನಿಗೆ ಪರಿಸರ ಪ್ರಕೃತಿ ವಿಕೋಪನೇ ಅವನು ಬೆನ್ನು ಬಡಿಲತ್ತಾವ. ಇನ್ನೊಂದು ನಮ್ಮ ರೈತರು ನಾವು ಆಫೀಸರಾಗಿ ಮಾಡಿ ಮಾತಾಡಲ್ಲ, ನಿಮ್ಮ ಮನೆ ಮಕ್ಕಳಾಗಿ ಮಾತಾಡ್ಲತ್ತೀವಿ. ನನಗೂ ತಹಸೀಲ್ದಾರಾಗಿ ಒಂದು 3.5 ವರ್ಷ ಅನುಭವ ಆದಂತ ಒಂದೆರಡು ಮಾತು ಹೇಳಲಿಕ್ಕೆ ಇಷ್ಟಪಡ್ಲತ್ತೀನಿ ರೈತರಿಗೆ. ಬರೀ ಒಂದೇ ಒಂದು ಸರ್ಕಾರದ ಸಬ್ಸಿಡಿ ಬೀಜ ನೆಚ್ಕೊಂಡು ಗೆಚ್ಚಿನ ಯಾಕೆ ಭೂಮಿಗೆ ಹಾಕ್ಲತ್ತೀರಪ್ಪ ನೀವು? ಹಿಂದಿನ ಸಾವಯವ ಕೃಷಿದು ಹೊಂಟಾಕ್ ಹೋಗಲಾಗಿರಿ. ಅದಕ್ಕೆ ರಂಭಾಪುರಿ ಅಪ್ಪವರು ಶರಣ್ಣವರ ಹಾಕಿ ಒಂದು ಸಬ್ಜೆಕ್ಟ್ನಾಗ ಸಾವಯವ ಕೃಷಿ ಬಗ್ಗೆನೇ ಮಾತಾಡ್ಸಿದ್ರು. ನಾವು ನಮ್ಮ ಮನೆಗೆ ನಾವು ರೈತರು ಹೆಂಗಂದ್ರೆ ಬದುವಿನ ಮೇಲೆ ನಿಂತ ನನ್ನ ಹೊಲ ನೀಟ್ ಆಗ್ಬೋದು ಅಂತ ಹೇಳೋ ರೈತರು ನಾವು ಆಗ್ಲತ್ತೀವಿ ಅನ್ನೋದು ನಮಗೆ ಅನಿಸ್ತದ. ಯಾರು ಸರಿಯಾಗಿ ಅದು ಒಂದೇ ಬೆಳೆ ಮೇಲೆ ನೆಚ್ಕೊಂಡು ಯಾಕೆ ಬದುಕಲತ್ತೀವಿ? ಅದಕ್ಕೆ ಅಲ್ಟರ್ನೇಟ್ ಹಾದಿ ಮತ್ತೊಂದು ಯಾಕೆ ಹುಡ್ಕೊಂಡು ಹೋಗಲಾಗಿವಿ? ಗೋ ಮಾರ್ಕೆಟ್ಗಿರ್ತಕ್ಕಂಥ ಸಂಪತ್ತು ಎಲ್ಲರೂ ಈಗ ಹಾಲು ಹಾಕ್ತಾವಂದ್ರೆ ಪಾಕೆಟ್ ಹಾಲು ಕುಡಿಲತ್ತೀವಿ ನಗರದಾಗ. ಡೈರಿ ಫಾರ್ಮೆಟ್ ನಿಮ್ರಲ್ಲೇ ಹಾಲನ್ನ ಹಿಂದಿಗೆ ತಂದು ಬೇಕಿದ. ಅದಕ್ಕೆ ಏನಾದರೂ ಹೊಸ ಯೋಚನೆಗಳು ಯಾಕೆ ಬರಲಾಗ್ಯದ ನಮ್ಮ ರೈತರ ಹತ್ರ? ಇದು ಬಹಳ ಬೇಜಾರದ ಸಂಗತಿ. ಅದು ಇನ್ನೊಂದು ಸಂಗತಿ ಏನ್ ಬೇಜಾರದ ನಂಗೆ ತಹಸೀಲ್ದಾರಾಗಂದ್ರೆ ಇಲ್ಲೆಲ್ಲ ಕುಂತೀವಲ್ಲ ಅಪ್ಪೋರ್ ಸಣ್ಣಿದ್ದದಾಗ ಹೆಂಗ್ ಅನಿಸ್ತಂದ್ರೆ ನಾವೆಲ್ಲರೂ ದೇವರಾಗಿವಿ. ಈಗ ನಿಮ್ಮ ಮನಸ್ಸಿಗೆ ಕೇಳ್ಕೊಂಡು ನೋಡಿ, ಕಟ್ಟನ ಈ ಪುರಾಣ ಬರ್ತೀನಿ ಅನ್ನಷ್ಟು ನಮ್ಮ ಮನಸ್ಸು ದೇವರಾಗಿರ್ತಾವ. ಈ ಜಾಗ ಹೊರಗೆ ಬರ್ತಿರಲ್ಲ, ಆ ರೈತ ಒಬ್ಬ ಹಾದಿ ನಡೆಸ್ಕೊಂಡು ಹೋಗೋದು ನಿನ್ನ ಬಾಗಿ ನಿನ್ನ ರೈತ ಹೇಳ್ತಾನ, ಏ ಮಗನೇ ನೀ ಹ್ಯಾಂಗ ಕಟ್ಟಿ ಬಾ ನೋಡ, ನನ್ನ ದಾರಿ ಹೆಂಗೆ ಕೊಡ್ತೀನಿ ನೋಡ್ರಿ. ಅಲ್ಲ, ನಮ್ಮ ರೈತರಿಗೆ ನಾವೇ ದಾರಿ ಕೊಡಲಾಗಿವಿ. ಮತ್ತು ನಮ್ಮ ಮನಸ್ಸು ದೇವ್ರು ಯಾವಾಗಾಯ್ತು? ಬರೀ ಮಠಕ್ಕೆ ಹೋಗಿ 2 ನಿಮಿಷದಲ್ಲಿ ಹೊರಗೆ ಬಂದ್ಕೊಂಡೆ ರಾಕ್ಷಸರು ನಾವು ಹಾಕಿದ್ವಿ ಅಂದ್ರೆ ಇನ್ನ ನಾವು ಏನು ಬದಲಾವಣೆ ಆಗಬೇಕಾಗ್ಯದ ಅಂತ ನಮ್ಮಷ್ಟಕ್ಕೆ ನಾವು ಪ್ರಶ್ನೆ ಮಾಡ್ಕೊಬೇಕಾಗ್ಯದ. ಈ ಹಂತದಲ್ಲಿ ರೈತನನ್ನ ಬೆನ್ನೆಲುಬಾಗಿ ಮಾಡಿದ್ರೆ ಇಡೀ ಭಾರತದಲ್ಲಿ 1897 ಒಂದು ಘಟನೆ ನಡೀತದೆ. ಅಫ್ಘಾನಿಸ್ತಾನದ ಸಾರಾಘನಿ ಕೋಟೆಗೆ ಯಾರು ಮುತ್ತಿಗೆ ಹಾಕಿರ್ತಾರಂದ್ರೆ 11,000 ಸೈನಿಕರು. ಅಫ್ಘಾನಿಸ್ತಾನದ ಗುಡ್ಡಗಾಡಿನ ಜನ ಭಾರತಕ್ಕೆ ಮುತ್ತಿಗೆ ಹಾಕಿಬಿಟ್ಟಿರ್ತಾರೆ ಸಾರಾಘನಿ ಕೋಟೆ. ಅವಾಗ ರಕ್ಷಣೆ ಮಾಡಿದವ್ರು ಯಾರನ್ನ ಹಾರನ್ನ
ಇಂತಹ ಒಂದು ವೇದಿಕೆ ಅಪ್ಪನೇ ನಾನು ಒಂದೇ ಮಾತು ಆಗಿರ್ಬೋದು. ನನ್ನ 10 ನಿಮಿಷ ಅವಾಗ ಬಂದು ನನಗೆ ಹಿಂಗೆ ಹೋಗೋದು ಗೊತ್ತಿಲ್ಲ ಮೇಡಮ್ ಸಾಕಂತ ಹೇಳಿ ನಾನು ಒಂದೇ ಒಂದು ಮಾತು ಹೇಳ್ತೀನಿ. ನಾನು ಭಾಳ ಬಡ ಮಧ್ಯಮ ಕುಟುಂಬದಲ್ಲಿ ಹುಟ್ಟಿದಂತೋಡ್ರಿ. ನಮ್ಮ ಅಪ್ಪ ಒಂದು ಎಕರೆ ಜಮೀನು ಇಲ್ಲ. ಅಂಥವಳು ಒಬ್ಬ ಬಸವ ಕಲ್ಯಾಣದಿಂದ ಪವಿತ್ರ ನೆಲಕ್ಕ ತಹಶೀಲ್ದಾರ್ ಆಗಿ ಬಂದು 3 ವರ್ಷ ಸೇವೆ ಸಲ್ಲಿಸಿನಿ ಅಂದ್ರೆ ನನ್ನ ಜೀವನದಾಗ ಪ್ರತಿಯೊಬ್ಬರು ಯಶಸ್ವಿ ಪುರುಷನ ಹಿಂದೆ ಯಾರಿರ್ತಾರ ಅಂದ್ರೆ ಹೆಣ್ಣಿರ್ತಾಳೆ ಮತ್ತು ಜಗತ್ತೇವೆ. ಆದರೆ ಇವತ್ತೊಂದು ಹೆಣ್ಣು ಇವತ್ತು ನಿಂತಿಷ್ಟು ಮಾತಾಡ್ತಾಳ ಅಂತ ಹೇಳಂತಂದ್ರೆ ಅದಕ್ಕೆ ಕಾರಣ ಏನಂದ್ರೆ ಒಂದು ಕಣ್ಣು ನನ್ನ ಹೆತ್ತ ತಂದೆ, ಇನ್ನೊಂದು ಕಣ್ಣು ನಿನ್ನ ಪತಿದೇವರಂತ ಹೇಳಲಿಕ್ಕೆ ಬಹಳ ಹುಮ್ಮಸ್ಸಿನಿಂದ ಈ ಮಾತನ್ನ ಹೇಳುತ್ತೀನಿ. ನನ್ನ ಮದುವೆಯಾಗಿ ನನ್ನ 2 ಮಕ್ಕಳಾದ್ಮೇಲೆ ನನ್ನ ಡಿಗ್ರಿ ಮುಗಿದು 10 ವರ್ಷದ ನಂತರ ನಾ KAS ಅಂತಕ್ಕಂತಹ ಎಕ್ಸಾಮ್ ಅನ್ನು ಬರೆದು ನಾನು ಆಫೀಸರ್ ಆಗಿ ಹೊರಗೆ ಬರ್ತೀನಿ ಅಂದ್ರೆ ಅದಕ್ಕೆ ಕಾರಣ ನನ್ನ ಪತಿದೇವರು ಅವ್ರ ಪಾಠ ಕಂದಗಳಿಗೆ ಇಲ್ಲಿಂದ ಹೊರ ಮಾಡ್ತೀನಿ ಅಂತಕ್ಕಂತಹ ಮಾತುಗಳನ್ನು ಮಾಡ್ತಾ. ಯಾಕೆ ನಿಮಗೆ ಈ ಮಾತು ಹೇಳಿಕ್ ಹೊಂಟೀನಿ ಅಂದ್ರೆ ಹೆಣ್ಣಂದ್ರೆ ಬರೀ ಆಯ್ತು ಈಗಂತೂ ಆ ಕಾಲಗಂಟೆ ಹೋಗ್ಬಿಟ್ಟೆ, ಅದು ಭಾಳ ಹಿಂದಿತ್ತು ಗಂಡು ಹುಟ್ಟಬೇಕಂಬದು. ಈಗ ಹೆಣ್ಣು ಗಂಡಿಗೆ ಸಮಾನ. ಕಿತ್ತೂರಿ ರಾಣಿ ಚೆನ್ನಮ್ಮ, ವನಿಕೆ ಓಬವ್ವ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ರಾಣಿ ಅಬ್ಬಕ್ಕ ಇವರನ್ನೆಲ್ಲ ಕೆಳದಿ ಚೆನ್ನಮ್ಮ ಇಂಥವರನ್ನ ಪಡೆದಂತಹ ಪುಣ್ಯ ಭೂಮಿ ಯಾವುದಾದರೂ ಹಾಗಾದ್ರೆ ಅದು ಭಾರತ ಭಾರತ ಭಾರತ. ಯಾಕಂದ್ರೆ ಲಾಸ್ಟ್ ಒಂದು ಮಾತು ನಾನು ಮಾತು ಮುಗಿಸ್ಲತ್ತೀನಿ. ಬ್ರಿಟಿಷರೇನಿದ್ರಲ್ಲ, ಬ್ರಿಟಿಷ್ ರಾಜರ ಅಂತ್ಯ ಹೋಗಿತ್ತು ಇಲ್ಲಿ ಹೋದ್ಮೇಲೆ. ಇಲ್ಲಿ ಹೋಗ್ಯಾರಂದ್ರೆ ಇಲ್ಲಿ ಬರೋದಕ್ಕಿಂತ ಮುಂಚೆ ನಮ್ಮಲ್ಲಿ ಗಂಡು ಸಂತಾನ ಇಲ್ಲಲ್ಲ, ಹೆಣ್ಣು ಮಾಡಬೇಕು, ಇರದೇ ಹೆಣ್ಣು ಸಂತಾನವ ಪಟ್ಟ ಯಾರು ಕಟ್ಟಬೇಕು ಅಂತ ಹೇಳಿ ಬಹಳ ಕಂಜೆಸ್ಟೆಡ್ ಮೋಡ್ನಾಗ ಅವ್ರು ಡಿಸ್ಕಷನ್ ಆಗಿದ್ರು. ಅವಾಗ ಯಾರು ಕೇಳೋದು ನಮಗೆ ಯಾರು ಮಾಡಬೇಕು ಅಂತ ಕೇಳಿದಾಗ ಯಾರಿಗೂ ಬೇಡ ಮಾರ್ಕ್ ಕೊಡೋನು ಇಡೀ ದೇಶ ಸಂಚಾರ ಮಾಡೋಣ, ಅವ್ನಿಗೆ ಖರ್ಚು ಕೇಳೋನು, ಯಾರಿಗೆ ಹಾಕೋಣ ಅವ್ರಿಗೆ ಮಾಡೋಣ ಅಂತ ಡಿಸೈಡ್ ಮಾಡಿದ್ರು. ಮಾರ್ಕ್ ಕೊಡೋನ ಹತ್ರ ಹೋಗಿ ನಮಗೆ ರಾಜ್ಯಾದ್ರೂ ಮುಂದೆ ಗಂಡು ಸಂತಾನ ಇಲ್ಲ, ನಾವೀಗೇನು ಮಾಡೋಣ, ಏನು ಮಾಡಬೇಡ್ರಿ, ಭಾರತಕ್ಕೆ ಹೋಗಿ ತಿರುಗಿ ಬಂದೀನಿ. ನನಗೆ ಬಹಳ ಚಂದ ಗೊತ್ತದ, ರಾಣಿ ರುದ್ರಮಾದೇವಿ ಅಂತೇಳಿ ಕಾಕತೀಯ ವಂಶದ ಒಂದು ಹೆಣ್ಣು ರಾಣಿ ಯಾವ ರೀತಿ ಖಡ್ಗ ಹಿಡಿದು ಯುದ್ಧ ಮಾಡ್ತಾಳ ಅಂದ್ರೆ ಅದು ಆಕಿನ ಝಳಪಿಸೋದ ಕಣ್ಣಿಗೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಹೆಣ್ಣಿಗೆ ನೀವು ಪಟ್ಟ ಕಟ್ಟಬೇಕು ಅಂತ ಹೇಳಿ ಮಾದರಿಯಾಗಿರ್ತಕ್ಕಂತಹ ದೇಶ ಯಾವುದಾದ್ರೂ ಅದಂದ್ರೆ ಅದು ಭಾರತ. ರಾಣಿ ರುದ್ರಮಾದೇವಿಗೆ ಆ ನಮಗೆ ಅಲ್ಲಕ್ಕ ಪ್ರೇರಣೆ ಕೊಟ್ಟವರು ಯಾರಂದ್ರೆ 12ನೇ ಶತಮಾನದ ಶರಣರು. ಸ್ತ್ರೀ ಸಮಾನತೆಯನ್ನ ಸಾರಿ ಒಬ್ಬ ಸೂಳೆ ಸುಂಕವ್ವಗೂ ಕೂಡ ತಮ್ಮ ಅನುಭವ ಮಂಟಪದಲ್ಲಿ ಕಸ ಗುಡಿಸ್ತಕ್ಕಂತಹ ಒಬ್ಬ ಶರಣರಿಗೂ ಕೂಡ ತಮ್ಮ ಅನುಭವ ಮಂಟಪದಲ್ಲಿ ಸ್ಥಾನ ಕೊಟ್ಟಿದ್ರಲ್ಲ. ಈ ಒಂದು ಉದಾಹರಣೆ ಕಾಕತೀಯ ವಂಶಕ್ಕಾಗಿತ್ತು. ಕಾಕತೀಯ ವಂಶದ ರುದ್ರಮಾದೇವಿ ಬ್ರಿಟಿಷ್ ರಾಜರಿಗೆ ಒಂದು ಪ್ರೇರಣೆ ಆದಳು. ಅದಕ್ಕೆ ಎಲ್ಲ ಶಕ್ತಿ ನಮ್ಮಲ್ಲೇ ಆಗಲಿ. ಅದಕ್ಕೇನೆ ಒಂದು ಕೇಳಿ ಹನುಮಂತಗ ಹಾರ್ಲಕ್ಕೆ ಬರ್ಲಾಗಿತ್ತಂತ, ಲಂಕಾ ಹೋಗಿ ತೊಗೊಂಡ್ಬರ್ಬೇಕಲ್ಲ ಸೀತಾ, ಹಾರ್ಲಕ್ಕೆ ಕೈಯಾಗಿದ್ದಿಲ್ಲ ಅಂತವ. ಸುಗ್ರೀವಾದಿಗಳು ಬಂದು ನೀ ಅಂತವನಿಗೂ ನೀ ಸಣ್ಣವಿದ್ದಾಗ ನಿನಗೆ ಎದುರು ಚಂದ್ರನ ಕಂಡ್ರೆ ಹಣ್ಣಾಗ ತೆಗಿ ಹೋಗಿ ತಿನ್ನಕ್ಕೆ ಹೋಗಿದ್ದಿ, ಚಂದ್ರ ಸೂರ್ಯನೇ ತಿಂದನಂದ್ರೆ ಇಡೀ ಜಗತ್ತೇ ಮುಚ್ಚುತ್ತದಲ್ಲ ಅಂತ ನಿನ್ ಶಾಪ್ ಕೊಟ್ಟು ಹೊರಗೆ ಡಬ್ಬೆ ಕೆಳಗೆ ನೆಲಕ್ಕ ನೀ ಹಾರು ಅಂತೇಳಿ ಹೇಳಿ ಪ್ರಚೋದನೆ ಮಾಡಿ ಮತ್ತೊಬ್ಬ ಲಂಕ ಹಾರ್ಲಕ್ಕೆ ಸುಗ್ರೀವಾದಿಗ ಬೇಕಾಗಿತ್ತು. ನಮಗ ಹಾರ್ಲಕ್ಕ ನಮ್ಮ ಧರ್ಮ ಏನದ, ನಮ್ಮ ಸಂಸ್ಕೃತಿ ಏನದ, ನಾವು ಲವ್ ಜಿಹಾದ್ ಅಂತ ಇಂಥ ಕೆಟ್ಟ ಒಂದು ಕಾರ್ಪಣ್ಯಕ್ಕೆ ಒಳಗಾಗ್ಲತ್ತೀವಿ ಅಂದ್ರೆ ನಮ್ಮ ಸಂಸ್ಕೃತಿ ಅರಿವು ನಮಗಿನ ಬರಲಾಟದ ಅಂತೇಳಿ ಸುಗ್ರೀವಾದಿಗಳ ರೂಪದಲ್ಲಿ ಪಂಪ ಒಂದು ಕಡೆ ಮಾತಾಡ್ತಾನ, ನಾ ಕಟ್ಟ ಹಿಡಿದ್ರೆ ಕವಿ ಹಾಕ್ತೀನಿ, ಕೈಗೆ ಪೆನ್ ಹಿಡಿದ್ರು ಕವಿ ಹಾಕ್ತೀನಿ ಅಂತ. ಇವತ್ತ ಕವಿ ಯಾರಾಗ್ಬೇಕಾರ ಅಂದ್ರೆ ವೀರಶೈವ ಧರ್ಮದ ಪ್ರಚಾರಕರಾಗಿ ನಿಂತಿರ್ತಕ್ಕಂಥ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಮಠಾಧೀಶರು ನಮಗೇನು ಸಂದೇಶ ಸಾರ್ಲಿಕ್ಕೆ ಹೊಂಟಾರ ಅಂದ್ರೆ ನೋಡಪ್ಪ, ನಮ್ಮ ಚಕ್ಕದಲ್ಲಿ ವೀರನೂ ಅದ, ಶೂರನೂ ಅದ, ಶಾಂತಿನೂ ಅದ. ನಾವು ನಿಮಗೆ ಪುರಾಣ ಹೇಳತ್ತೇವೆ ನೋಡಿ ನಿಮ್ಮ ಮನಸ್ಸು ದೇವ್ರು ಮಾಡ್ತೀವಿ. ಹಿಡಿದ ಮಕ್ಕಳೇ ಕೈದ ಖಡ್ಗ ಅಂದ್ರೆ ನಾವು ಹಿಡಿದಾಕ ನಿಂತೀವಿ. ಎದಕ್ಕ ಧರ್ಮ ಜಾಗೃತಿಗಾಗಿ. ಇಂತಹ ಮಾತುಗಳನ್ನ ನೀವು ಹೇಳಿದ ನಡೆ ನುಡಿಯಲ್ಲಿ ನಾವು ನಡೆಯುತ್ತೇವೆ ಅಂತ ಹೇಳಿ ಲಾಸ್ಟ್ ಒಂದು ಮಾತು. ನಡೆ ನುಡಿ ಒಂದಾಗಿದ್ದು ಯಾವುದು ಅಂದ್ರೆ ಷಟ್ಪದಿಯ ಬ್ರಹ್ಮನಾಗಿರ್ತಕ್ಕಂಥ ರಾಘವಾಂತಕ್ಕೆ ಸಾಧ್ಯ ಆಗಿಲ್ಲ, ರಗಳೆಯ ಕವಿಯಾಗಿರ್ತಕ್ಕಂಥ ಹರಿಹರನಿಗೆ ಸಾಧ್ಯ ಆಗಿಲ್ಲ. ನಡೆ ನುಡಿ ಈ ಜಗತ್ತಿನಲ್ಲಿ ಯಾರಿಗೆ
ಸತಿಪತಿಗಳೊಂದಾಗಿ ಶಿವನ ಬಿಟ್ಟು ಶಕ್ತಿ ಇಲ್ಲ, ಶಕ್ತಿ ಬಿಟ್ಟು ಶಿವನಿಲ್ಲ ಎನ್ನುವಂತೆ ಪತಿಗೆ ಹೆಗಲಾಗಿ ನಡೆಯುತ್ತಿರುವವರು ಸತಿ, ಸತಿಗೆ ಹೆಗಲಾಗಿ ಹೆಗಲು ಕೊಟ್ಟು ನಡೆಯುತ್ತಿರುವ ಪತಿ. ಈವರೆಗೂ ನಿಮ್ಮ ಇರುವರ ಸೇವೆಗೆ ಜೋರಾದ ಚಪ್ಪಾಳೆ ಬರಲಿ ಅಂತೇಳಿ ನಾನು ಎಲ್ಲರೂ ಕೇಳ್ಕೊಳ್ತಾ ಇದ್ದೇನೆ. ಆದರ್ಶ ದಂಪತಿಗಳಾಗಿ ವೇದಿಕೆಯ ಮೇಲೆ ಸಲಗರ್, ಶರಣು ಸಲಗರ್ ಮತ್ತು ಸಾವಿತ್ರಿ ತಾಯಿಯವರಿಗೆ ಜಗದ್ಗುರು ಮಹಾಸನ್ನಿಧಾನ ಆದರ್ಶ ದಂಪತಿಗಳಾಗಿ ಅವರಿಗೆ ಆಶೀರ್ವಾದ ಮಾಡಿ ಹರಸಿದೆ. ಅವರಿಗೆ ವಂದನೆ, ಅಭಿನಂದನೆ. ವೇದಿಕೆಯ ಮೇಲೆ ಅಮೃತ ಉಮ್ಮರ್ಗೆ ಅವರು ಬರೋಕೆ